ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕ್ರಿಯೇಷನ್. ಇವತ್ತು ಬ್ರೂಚ್ ವರ್ಕಲ್ಲಿ 8ನೇ ಡಿಸೈನ್ ನೋಡೋಣ. ಅದಕ್ಕೆ ನಾನು ತೊಗೊಂಡಿರೋ ಮೆಟೀರಿಯಲ್ಲು ಮಿರರ್ ಫ್ರೇಮ್ ಅಂತ. ಇದು ರೆಡಿಮೇಡಾಗಿ ಅಂಗಡಿಯಲ್ಲಿ ಸಿಗುತ್ತೆ. ಗೋಲ್ಡ್ ಜರಿ ಹಾಕಿ ಸ್ಟಿಚ್ ಮಾಡಿರ್ತಾರೆ. ಇದರಲ್ಲಿ ಬೇರೆ ಕಲರ್ಸ್ ಸಿಗಲ್ಲ. ಈ ಥರ ರಿಂಗ್ಸ್ ಇರುತ್ತೆ ಒಳಗಡೆ, ಅದರಲ್ಲಿ ಥ್ರೆಡ್ಡಿಂದ ಸ್ಟಿಚ್ ಮಾಡಿರ್ತಾರೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಈ ಥ್ರೆಡ್ನ ಕಟ್ ಮಾಡಿ ರಿಮೂವ್ ಮಾಡಿಬಿಟ್ಟು ನಮಗೆ ಬೇಕಾಗಿರೋ ಥ್ರೆಡ್ನ 4 ಲೇಯರ್ ಆಗಿ ತೊಗೋತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು, ಇನ್ನೊಂದು ಸೈಡ್ ಬಂದು ಆ ಫೋಲ್ಡಿಂಗ್ ಹಾಗೆ ಇರಬೇಕು. ಇವಾಗ ನೀಡಲಲ್ಲಿ ಇನ್ಸೈಡ್ ಮಾಡಿ ಅಟ್ ಅ ಟೈಮಲ್ಲಿ 4 ತಗೊಳ್ಳೋ ಹಾಗೆ ನೀಡಲ್ ತೊಗೋಬೇಕು. ಆ ನೀಡಲಲ್ಲಿ ಬಂದು ಉದ್ದ ಇರಬೇಕು ಅಂತ ತೊಗೊಂಡ್ರೆ ನಾವು ಕ್ಲೀನಾಗಿ ಈ ಥರ ನೀಡಲಲ್ಲಿ ದಾರ ತೊಗೋಬೋದು. ಈಗ ನೋಡಿ, ಈ ಥರ ತೊಗೊಂಡಿದ್ದೀನಿ. ನೋಡಿ, ಏರ್ಜಲ್ಲಿ ನಾನು ಕಟ್ ಮಾಡಿಲ್ಲ, ಫೋಲ್ಡಿಂಗ್ ಹಾಗೆ ಇದೆ. ಅದೇನಕ್ಕೆ ಅಂದರೆ ನಾಟ್ ಹಾಕೋ ನೆಸಸರಿ ಇರಲ್ಲ, ಅದರಿಂದ. ನೋಡಿ, ಈ ಥರ ಸ್ಟಿಚ್ ಮಾಡ್ಬೇಕಾದ್ರೆ ಅದರಿಂದನೇ ಎಂಡಿಂಗ್ ನಾಟ್ ಹಾಕೋಬೋದು. ಇದೇ ಥರ ರಿಂಗ್ ಫುಲ್ಲು ಬರಬೇಕು ಸ್ಟಿಚ್ ಮಾಡಿಕೊಂಡು. ಇದೊಂದು ಮೆಥಡು. ಇನ್ನೊಂದು ಬಂದ್ಬಿಟ್ಟು ನಾವು ಕುಚ್ಚಿಗೆ ಯೂಸ್ ಮಾಡ್ತೀವಲ್ಲ, ಕ್ರೋಶದಿಂದ ಸ್ಟಿಚ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಕ್ರೋಶ ಬರಲ್ಲ, ಆರಿ ನೀಡಲ್ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ಥರ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಎಂಡಿಂಗ್ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಕ್ಲೀನಿಗೆ ರಿಂಗ್ಸ್ ಫುಲ್ಲು ಥ್ರೆಡ್ಡಿಂದ ಕವರ್ ಆಗಬೇಕು, ಆ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2-3 ಸತಿ ನಾಟ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದಾಗ ನಮಗೆ ಬೇಕಾಗಿರೋ ಕಲರ್ಸಲ್ಲಿ ನಾವು ರೆಡಿ ಮಾಡ್ಕೋಬೋದು. ಎಷ್ಟು ರಿಂಗ್ಸ್ ಬೇಕಾದ್ರೂ. ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿದ್ದೀನಿ. ಇವಾಗ ಗ್ಲೂಯಿಂದ ಸ್ಟಿಕ್ ಮಾಡ್ಕೊಳ್ಳೋಣ. ನಾನು B7000 ಗ್ಲೂ ತೊಗೊಂಡಿದ್ದೀನಿ. ನೀವು ಫ್ಯಾಬ್ರಿಕ್ ಗ್ಲೂ ಕೂಡ ತೊಗೋಬೋದು. ನೋಡಿ, ಈ ಥರ ಸ್ಟಿಕ್ ಮಾಡಿಬಿಟ್ಟು ಒಣಗಿದ ಮೇಲೆ ಎಕ್ಸಸ್ ಆಗಿರೋ ಥ್ರೆಡ್ನ ಸಿಸರಿಂದ ಕಟ್ ಮಾಡ್ಕೊಳ್ಳೋಣ. ಇನ್ಮೇಲೆ ಬರೋ ಡಿಸೈನ್ಗೆ ಈ ಫ್ರೇಮಿಂದನೇ ಒಂದು 5-6 ಡಿಸೈನ್ ನೋಡೋಣ. ಹಂಗಾಗಿ ಈ ಮೆಥಡ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಮತ್ತೆ ವೀಡಿಯೋದಲ್ಲಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಈಗ ಮೆಟೀರಿಯಲ್ ತೊಗೊಂಡಿದ್ದೀನಿ. ಏನೇನಂತ ನೋಡಿದ್ರೆ, ಮಿರರ್ ರಿಂಗು, ಒಂದು ಫ್ಲವರ್ಸ್ ಸೀಕ್ವೆನ್ಸು ಮತ್ತು ಲಾರಿಯನ್ಸು ಟ್ಯೂಬ್ ಬಿಟ್ ತೊಗೊಂಡಿದ್ದೀನಿ. ಈಗ ಈ ಮಿರರ್ ರಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಸ್ಟಿಚ್ ಮಾಡೋದು ಕಾಣದೇ ಇರೋಂಗೆ ಮಾಡ್ಕೊಳ್ಳೋಣ. ಯಾಕಂದರೆ ನಾನು ತೊಗೊಂಡಿರೋ ಥ್ರೆಡ್ ಬಂದುಬಿಟ್ಟು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನೀವು ಸೇಮ್ ಕಲರಲ್ಲೇ ಸ್ಟಿಚಿಂಗ್ ದಾರ ತೊಗೊಳ್ಳಿ, ಆವಾಗ ನಮಗೆ ಸ್ಟಿಚಿಂಗ್ಸ್ ಆಚೆ ಕಾಣಲ್ಲ. ಇಲ್ಲಾಂದರೆ ಆಕ್ವರ್ಡ್ ಆಗಿರುತ್ತೆ, ಒಂಥರ ಅದು ನೋಡೋಕ್ಕೆ ಲುಕ್ ಇರಲ್ಲ. ಅದರಿಂದ ಒಂದು 4-5 ಕಡೆ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಆ ಮಿರರ್ ರಿಂಗ್ ಸೈಡಲ್ಲಿ ನೀಡಲ್ನ ಆಚೆ ತೊಗೊಂಡಿದ್ದೀನಿ. ಇವಾಗ ಒಂದು ಟ್ಯೂಬ್ ಬೀಡ್ ಹಾಕೋತಾ ಇದ್ದೀನಿ. ಅದನ್ನು ವಿ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ತನ. ಈಗ ಅದೇ ಎರ್ಜಲ್ಲಿ ಮತ್ತೆ ನೀಡಲ್ ದಾರ ತೊಗೋತಾ ಇದ್ದೀನಿ. ಇನ್ನೊಂದು ಟ್ಯೂಬ್ ಬೀಡ್ ಹಾಕಿ ಕ್ರಾಸಾಗಿ ಅದು ನೋಡೋಕ್ಕೆ ವಿ ಶೇಪಲ್ಲಿ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಬೇಕು. ಈ ಥರ ಮಾಡಿದ್ಮೇಲೆ 2 ಸತಿ ಇದರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೆರಡು ಸತಿ ಮಾಡಿದಾಗ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಟ್ಯೂಬ್ ಬೀಡ್ ಬಂದು ಮೂವ್ ಆಗಲ್ಲ. ಅದರಿಂದ 2 ಸತಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನಂಬರ್ 3 ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೇರೆ ಏನು ಮೆಟೀರಿಯಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಗೋಲ್ಡನ್ ಬೀಡೇ ತೊಗೊಂಡಿದ್ದೀನಿ. 2 ಸತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಇರೋ ರೋಲರ್
ಬೀಡಲ್ಲಿ ತಗೋತಾ ಇದ್ದೀನಿ. ಈ ಥರ ಸ್ಟಿಚ್ ಆದಮೇಲೆ ಈ ಎಡ್ಜಿಂದ ದಾರ ತಗೊಂಡು ನಮಗೆ ಬೇಕಾಗಿರೋಷ್ಟು ಲಾರಿಯನ್ಸ್ನ ಹಾಕೋತಾ ಇದ್ದೀನಿ. ನಾನು 2 mm ಲಾರಿಯನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ವೈಟ್ ಕಲರು. ನೀವು ಯಾವ ಸೈಜಲ್ಲಿ ಬೇಕಾದ್ರೆ ತೊಗೋಬೋದು. ಕಲರು ಅದೇ ಥರ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ತೊಗೋಬೋದು. ನಾನು ಆ ಸ್ಪೇಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊತಾ ಇದ್ದೀನಿ, ಕೌಂಟ್ ಮಾಡಿಲ್ಲ. ನೀವು ಚಿಕ್ಕದಾಗಿದೆ ಅಂದರೆ ನೀವು ಕೌಂಟ್ ಮಾಡಿ ಕೂಡ ಇದು ಮಾಡ್ಕೊಳ್ಳಿ ಸ್ಪೇಸು. ಇಲ್ಲಾಂದರೆ ಈ ಥರ ಎಲ್ಲನೂ ಸೇರಿಸ್ಬಿಟ್ಟು ಎಷ್ಟು ಸಾಕಾಗುತ್ತೋ ಅಷ್ಟು ಹಾಕೋಬೋದು. ನೋಡಿ ಇಷ್ಟೊಂದು ಹಾಕೊಂಡಿದ್ದೀನಿ. ತುಂಬ ಟೈಟಾಗೂ ಹಿಡಿಬಾರ್ದು, ಸ್ಟಿಚ್ ಮಾಡಬಾರ್ದು, ಲೂಸಾಗೂ ಸ್ಟಿಚ್ ಮಾಡಬಾರ್ದು, ಕರೆಕ್ಟಾಗಿ ಮಾಡೋಣ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಸೈಡಲ್ಲಿರೋ ಟ್ಯೂಬ್ ಬೀಡ್ ಹತ್ರ ಎಡ್ಜಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಎಷ್ಟು ಲೂಸಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅಲ್ಲಲ್ಲಿ ಲಾರೆನ್ಸ್ ಒಳಗಡೆ ನೀಡಲ್ನ ಪಂಚ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆವಾಗ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಇದು ನೋಡೋಕ್ಕೆ ಒಂದು ಪಿಕಾಕ್ ಥರ ಕಾಣುತ್ತೆ. ಪಿಕಾಕಲ್ಲಿ ಸೆಂಟ್ರಲ್ಲಿ ಬರುತ್ತಲ್ಲ, ಆ ಗೋಲ್ಡ್ ಕಲರ್ ಡಿಸೈನ್ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬ್ಲೌಸ್ಗೆಲ್ಲ ನಾವು ಹಾಕಿದಾಗ ಅದೇ ಥರ ಕುರ್ತೀಸ್ಗೂ ನಾವು ಯೂಸ್ ಮಾಡ್ಬೋದು. ನೋಡಿ ಇವಾಗ ಈ ಥರ ಸ್ಟಿಚ್ ಮಾಡಿದ್ದೀನಿ. ಈಗ ಸೆಂಟ್ರಲ್ಲಿ ದಾರ ತಗೊಂಡು ಆರೆಂಜ್ ಕಲರಲ್ಲಿ ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಶುಗರ್ ಬೀಡ್ ಒಂದು ಸೇರಿಸಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಶುಗರ್ ಬೀಡ್ ಬಿಟ್ಬಿಟ್ಟು ಸೀಕ್ವೆನ್ಸಲ್ಲಿ ದಾರ ಪಂಚ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.